the helm today is irrelevant tomorrow. To stay ahead, we have to constantly reinvent our approach towards technology. ಎಲ್ಲಾ ಕಥೆಯಲ್ಲೂ ಹೀರೋ ಇರ್ತಾನೆ. ಹಂಗೆ ನಮ್ ಸ್ಟೋರಿನಲ್ಲೂ ಇದ್ದಾನೆ. ಹೆಸರು ರಾಮ. ಹುಟ್ಟಿದ್ದು ಪ್ರೈಮರಿ ಸ್ಕೂಲ್ ವರ್ಗೂ ಓದಿದ್ದು ಇಂಡಿಯಾದಲ್ಲಿರೋ ಪುಟ್ ಹಳ್ಳಿನಲ್ಲಿ. ಆದ್ರೆ ಈಗ Hello, Ram. Hi, Alex. What's up? Let's meet up for a party tonight. Oh, no, dude. I'm a little busy. You can tell me what's the matter. What happened to our business deal that we had discussed last week? Make it fast, dude. We're running short of time. Relax, Alex. It's just a matter of crores, you know. I have a master plan for that in my mind. I'm moving to India in another 2 days. ಸಡನ್ ಆಗಿ ಹಳ್ಳಿ ಯಾಕೆ ಬಂತು ಅನ್ಕೊಂಡ್ರಾ? ನಮ್ ಕಥೆ ಮೂಲ ಇರೋದೇ ಇಲ್ಲಿ. ಯಾವಳೆ ಅವಳು? ನನ್ ಬಿನ್ಗೆ ಪಕ್ಕಕ್ಕಿಟ್ಟಿದ್ದು ತೆಗೆ ಮಿಸ್ ಹಾಕಿ ಕಂಡಿದೀನಿ. ಇದೇ ನಿಮ್ಮಪ್ಪ ಮಾಡ್ಸಿದ್ನಲ್ಲಿನಾ ಅಮ್ಮಕ್ಕೇಂಡೋಗೆಲೆ. ನಾ ಅಪ್ಪನ್ ಬಗ್ಗೆ ಮಾತಾಡಕ್ ನೀನ್ ಯಾವಳೆ ಸುಪ್ನಾತಿ? ನನ್ ಬಿನ್ಗೆ ಹಿಂದಿಟ್ಟವ್ಳು ಕರೀನಾಗ್ರವ್ ಕಚ್ಚ ಆಪದ್ ಬಂದ್ ಚಾಪೆ ಸುತ್ಕೊಂಡ್ ಹೋಗ. ಅಯ್ಯೋ ನೀನ್ ಈ ಕಣ್ಣಲ್ಲಿಲ್ಲ ಏನೇನಪ್ಪ ನೋಡ್ಬೇಕು? ಇದನ್ನೆಲ್ಲ ನಿಲ್ಸೋರು ಯಾರು ಇಲ್ವಾ ದೇವ್ರೇ? ನೋಡಿಗ ಕವ್ವಾತಗಳು ನೋಡಿಗ ಚಪ್ಪಾಳೆಗಳು. ಅಯ್ಯಯ್ಯ ಏನ್ ರಮ್ಮಿ ನಿಮ್ದು ಬೆಳ್ಬೆಳ್ಗೆ ಊರಲ್ಲಿ ಹಬ್ಬ ಮಾಡಿಕೊಂಡ್ ನಾಯಿಗಳ್ ತರ ಕಿತ್ತಾಡ್ತಿದ್ದೀರಾ? ಏನಿಲ್ಲ ಅಮ್ಮೋರೆ. ನಡೀರಿ ನಡೀರಿ ಎಲ್ರು ಬಿರ್ಬಿರ್ನೆ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ರಿ. ಅಮ್ಮೋರೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಲ್ಲಿ ಎಲ್ರು ಕಾಯ್ತಾ ಇದಾರೆ ನಿಮ್ಗೆ. ನಡ್ರಿ ಹೋಗೋಣ. ಆಯ್ತು ನಡಿ ಮಗ. ನೋಡುಬಾರೆ ಚೆಲ್ವನ ಚಿಕ್ಕವಳೆ ನೋಡುಬಾರೆ ಚಿಕ್ಕವಳೆ ನೋಡುಬಾರೆ ಎಳೆಮೈದ ನೋಡುಬಾರೆ ಕಂದನ ನಲಿದು ನೋಡುಬಾರೆ
ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪತ್ತಿ ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪತ್ತಿ ಕುಣೀರು. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪತ್ತಿ ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪತ್ತಿ ಕುಣೀರು. ದೇವ್ರ ದಯದಿಂದ ಎಲ್ಲ ಚೆನ್ನಾಗಾಯ್ತು ಅಲ್ವಾ ಮಗ? ಅಲ್ಲ ಅಮ್ಮೋರೆ, ನೀವ್ ಈಗ್ಲೇ ಹಿಂಗ್ ಕುಂಟ ಆಗ್ತಿದ್ದೀರಾ, ಇನ್ ಅವಾಗಿನ್ ಹೆಂಗ್ ಕುಣಿತಿದ್ರೋ? ಅವಾಗಿನ್ ಮಾತ್ ಬಿಡ್ಲಾ, ಈಗೇನಾದ್ರೂ ನಮ್ಮ ಯಜಮಾನ್ರು ಇದ್ದಿದ್ರೆ ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕೊಂಡ್ ಬಂದ್ರೆ. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕ ಬಂದ್ರೆ. ಟಿವಿ ರೇಡಿಯೋ ಎಂತ ಬೇಡ ಅವಳು ಬಾರಗಿದ್ರೆ, ಅವಳು ಉಂಟ ಇಲ್ಲ ಕಾಣಿ ನಾನು ಊಟ ಮಾಡ್ದೆ. ನನ್ನಕ್ಕಿಂತ ಚೂರು ದಪ್ಪಾರು ನಂಗೆ ಅಡ್ಡಿಲ್ಲ, ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬರ್ತಿಲ್ಲ. ಅವಳು ಸೀರೆ ಉಚ್ಕ ಬಂದು ಎದ್ರಿ ನಿಂತ ಕೂಡ್ಲೆ ಮನ್ಸು ಹೇಳತ್ತೊಂದು ಮಾತು, ಚಂದ 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 ನನ್ನ ಹೆಂಡತಿ, ಮೂಗಿನ ತುದಿಲಿ ಸ್ವಲ್ಪ ಸಿಟ್ಟು ಜಾಸ್ತಿ. ಚಂದ 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 ನನ್ನ ಹೆಂಡತಿ, ನನ್ನ ಅಂದ ಗಂಡನಿಗೆ ಅವಳೆ ಆಸ್ತಿ. ಅದೆಲ್ಲ ಈಗ ಯಾಕೆ ಬಿಡು ಮಗ, ನನ್ಗಂತ ಯಾರವ್ರು ಹೇಳು? ಅದ್ಯಾಕಂಗ್ ಹೇಳ್ತೀರಾ ಅಮ್ಮೋರೆ, ನಿಮ್ ಮೊಮ್ಮಗ ಅವ್ರಲ್ಲ. ಮೊಮ್ಮಗ ಏನೋ ಅವನೇ, ಆದ್ರೆ ಅವನ್ ಮುಖ ನೋಡೆ ತುಂಬಾ ವರ್ಷ ಆಯ್ತು. ವರ್ಷಕ್ಕೊಂದ್ಸಲ ಫೋನ್ ಮಾಡ್ತಾನೆ, ಇವಾಗ ಹೆಂಗವನೋ ಏನೋ. ಅಜ್ಜಿ ಅಜ್ಜಿ, ಅದ್ಯಾಕ್ಲ ಹಂಗ್ ಬಡ್ಕಂತಿದ್ಯಾ? ಏನಾಯ್ತ್ಲಾ? ನಿಮ್ ಮೊಮ್ಮಗ ಬತ್ತಾವನ್ ಮೊಮ್ಮಗ. ಇಷ್ಟ್ ವರ್ಷ ಆದ್ಮೇಲೆ ನಿಮ್ ಮೊಮ್ಮಗ ಬತ್ತಾವನೆ ಅಂದ್ರೆ ಪಕ್ಕ ಈ ಸಲ ಕಪ್ಪು ನಮ್ದೇಯ. ಏನಜ್ಜಿ 21st ಸೆಂಚುರಿಗೆ ಬಂದ್ರು ಇನ್ನು ನೀವೆಲ್ಲ ಅನ್ಕಲ್ಚರ್ಡ್ ಸಿಲ್ಲಿ ಪೀಪಲ್ ತರಾನೇ ಬಿಹೇವ್ ಮಾಡ್ತಿದ್ದೀರಾ. ನಿಮ್ಗಾದ್ರೂ ಬುದ್ಧಿ ಬೇಡವಾ? ಓ ಗಾಡ್, ಡಿಸ್ಗಸ್ಟಿಂಗ್ ಮ್ಯಾನ್. ಅಯ್ಯೋ ಮೂದೇವಿ, ಅದೆಲ್ಲ ಕೇಳಕ್ ನೀನ್ ಯಾರ್ಲಾ? ವಾಟ್? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಐ ಆಮ್ ಯೋರ್ ಗ್ರ್ಯಾಂಡ್ ಸನ್. ಆ ಅಯ್ಯೋ, ನಾನ್ ನಿಮ್ ಮೊಮ್ಮಗ. ಏನು? ನೀನ್ ನನ್ ಮೊಮ್ಮಗನ? ಇದೇನ್ಲ ನಿನ್ನ ಅವತಾರ? ನೀನ್ ನಮ್ಮ ಆಚಾರ ವಿಚಾರ ತಿಳ್ಕೊಂಡ್ ಹೆಂಗೋ ಇರ್ತೀಯ ಅನ್ಕೊಂಡಿದ್ದೆ. ನೀನೇನ್ ಮಗ ಹಿಂಗಾಗ್ ಬಂದಿದ್ಯಾ? ಆಚಾರ ವಿಚಾರ? ವಾಟ್ ಬುಲ್ಶಿಟ್. ಅದ್ಕೆ ನಾನ್ ಇಂಡಿಯಾಗ್ ಬರಲ್ಲ ಅನ್ನೋದು. ಇಲ್ಲಿ ಎಲ್ಲಾರ್ ಫೀಲಿಂಗ್ಸ್ನು ಸಪ್ರೆಸ್ ಮಾಡ್ತಾರೆ. ಹೋಗ್ಲಿ ಬಾ ಮಗ, ಅಂತೂ ಇಂತೂ ಈ ಅಜ್ಜಿ ಬದುಕಿದಂಗೆ ಬಂದ್ಯಲ್ಲ, ನನ್ಗದೇ ಸಂತೋಷ. ತುಂಬಾ ದೂರದಿಂದ ಬಂದಿದ್ಯಾ? ಬಿಸಿ ಬಿಸಿ ಮುದ್ದೆ ಬಸ್ಸಾರ್ ಮಾಡಿವ್ನಿ, ಬಾ ಮಗ ಉಣ್ಣುವಂತೆ. ವಾಟ್? ಇವಾಗ್ಲೂ ಅದೇ ಮುದ್ದೆ ಬಸ್ಸಾರ? ನೋ ಪಿಜ್ಜಾ, ನೋ ಬರ್ಗರ್? ಅಜ್ಜಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನ್ ಹೇಳು ಮಗ? ಅಜ್ಜಿ, ಅದು ಅಮ್ಮೋರೆ, ಊರ್ ಜನ ಬಂದವ್ರೆ, ಪಂಚಾಯ್ತಿ ಮಾಡ್ಬೇಕಂತೆ. ಏನಪ್ಪಾ? ಇರು ಬಂದೆ. ಮಗ, ನೀನ್ ಊಟ ಮಾಡ್ತಿರೋ, ನಾ ಹೋಗ್ ಬರ್ತೀನಿ. ಅಜ್ಜಿ ಇರು. ವಾಟ್ಸ್ ದಿಸ್ ಬಸವರಾಜ್?
ನಾನ್ ಅಷ್ಟ್ ದೂರದಿಂದ ಬಂದಿದ್ದೀನಿ ಅಂಡ್ ಶಿ ಇಸ್ ಲೀಸ್ಟ್ ಬಾದರ್ಡ್ ಅಬೌಟ್ ಮೀ. ಅದಾಗಲ್ಲ ಕಣ ರಾಮ, ನಿನಗೇ ಗೊತ್ತಲ್ಲ ನಿಮ್ಮ ಮನೆತನ ಎಂತದ್ದು ಅಂತ. ಇಡೀ ಊರಿಗೆ ನ್ಯಾಯ ಹೇಳೋ ಮನೆ ಇದು. ಇಲ್ಲಿ ಅಜ್ಜಿ ಮಾತೇ ವೇದವಾಕ್ಯ. ನಾವ್ಯಾರೋ ಅಜ್ಜಿ ಮಾತನ್ನ ಮೀರಲ್ಲಪ್ಪ. ನೀನು ಮುಂದೆ ಅವ್ರ ತರನೇ ಆಗ್ಬೇಕು. ವಾಟ್? ನಾನು ಈ ವಿಲೇಜ್ ಅಲ್ಲ. ನೋ ವೇ ಮ್ಯಾನ್. ನಾನು ಹಕ್ಕಿ ತರ ಹಾರ್ಬೇಕು. ಬೆಟ್ಟ, ನದಿ, ಸಮುದ್ರದ ಮೇಲ್ ಹಾರ್ಬೇಕು. ಪ್ರಪಂಚ ನೋಡ್ಬೇಕು. ಇದಕ್ಕೆಲ್ಲ ರೆಕ್ಕೆ ಇರ್ಬೇಕು. ರೆಕ್ಕೆ ಪುಕ್ಕ ಅಂತೆಲ್ಲ ಕತೆ ಕಟ್ಟಿ ಅಮೆರಿಕ ಕಾರಕ್ ನೋಡ್ಬೇಡ. ಮನುಷ್ಯಂಗೆ ಬೇಕಾಗಿರೋದು ರೆಕ್ಕೆ ಅಲ್ವೋ, ಬೇರು. ಇದ್ದ ಜಾಗದಲ್ಲಿ ಆಳವಾಗಿ ಬೇರ್ ಬಿಟ್ಟು ಇಲ್ಲೇ ಬೆಳಿಬೇಕು. ನಮ್ ಭೂಮಿ ರಸ ಇರಿ ಇಲ್ಲೇ ಫಲ ಕೊಡ್ಬೇಕು. ರೆಕ್ಕೆ ಅಂತೆ ರೆಕ್ಕೆ. ಇಲ್ಲಿ ಮಾತೆತ್ತಿದ್ರೆ ಲಂಚ ಕೇಳ್ತಾರೆ, ಇಲ್ಲ ಜಾತಿ ಕೇಳ್ತಾರೆ. ಬೇಕು ಅಂದ್ರೆ ಒಂದ್ ಕೆಲ್ಸಾನು ಸಿಗಲ್ಲ. ಆದ್ರೆ ಅಮೆರಿಕ ಇಟ್ಸ್ ಅ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್. ಅಲ್ಲಿ ಮನುಷ್ಯ ಏನಾಗ್ಬೇಕು ಅನ್ಕೋತಾನೋ ಅದೇ ಆಗ್ತಾನೆ. ಆದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಪರದಾಡ್ಬೇಕು. ನಿಜ ರಾಮ, ನೀನ್ ಹೇಳಿದ್ದೆಲ್ಲ ನಿಜ. ಆದ್ರೆ ಈ ಕಹಿ ಸತ್ಯಗಳನ್ನೇ ಒಪ್ಕೊಂಡು ನಮ್ ದೇಶನ ಪ್ರೀತಿ ಮಾಡ್ಬೇಕು. ನಮ್ಮವ್ವ ಬಡೋಳು, ಅರ್ಧೋಗಿರೋ ಸೀರೆ ಆಗ್ತಾಳೆ ಅಂತ ರೇಷ್ಮೆ ಸೀರೆ ಹುಟ್ಟಿರೋ ಇನ್ಯಾರೋ ತಾಯಿನ ಅಮ್ಮನಕ್ಕಾಗುತ್ತೇನೋ. ಉಂಡೇನ್ಲ ಮಗ, ಊಟ ಚೆನ್ನಾಗಿತ್ತಾ? ಊಟ ಎಲ್ಲ ಪಕ್ಕಕ್ಕಿರ್ಲಿ, ಊರವ್ರ ವಿಷಯಕ್ಕೆಲ್ಲ ನೀನ್ ಯಾಕೆ ಇಂಟರ್ಫಿಯರ್ ಆಗ್ತ್ಯಾ? ಅವ್ರದ್ದೇನ್ ಪ್ರಾಬ್ಲಮ್ಸ್ ಇದೆಯೋ ನೋಡ್ಕೊಳಕ್ಕೆ ಪೊಲೀಸ್ ಇದಾರೆ, ಕೋರ್ಟ್ ಇದೆ. ವೈ ಆರ್ ಯು ಬಾದರ್ಡ್? ಅದಂಗಲ್ಲ ಮಗ, ನಮಗ್ ಊರವ್ರು ಮನೆಯವ್ರು ಅಂತ ವ್ಯತ್ಯಾಸ ಇಲ್ಲ. ನಮಗೆಲ್ರೂ ಒಂದೇಯ. ಒಂದೇಯ. ನನಗ್ ಗೊತ್ತಿಲ್ವಾ ನಿಮ್ಗಳ ಬಗ್ಗೆ? ಹೇಳ್ಕೊಳಕ್ ಮಾತ್ರ ಯೂನಿಟಿ ಇನ್ ಡೈವರ್ಸಿಟಿ. ನೀರ್ಗೂ ಜಗಳ ಆಡ್ತೀರಾ, ಮಣ್ಗೂ ಜಗಳ ಆಡ್ತೀರಾ. ಆ ಮಣ್ಣಲ್ಲಿ ಏನ್ ಚಿನ್ನ ಇಟ್ಟಿದ್ದೀರಾ? ನಿನಗೇನ್ ಗೊತ್ಲಾ ನಮ್ ಜನದ್ ಬಗ್ಗೆ? ಈ ನಾಡಿನ ಮಣ್ಣಿನ ಬೆಲೆ ಗೊತ್ತೇನ್ಲಾ? ಓಹ್, ಆಸ್ ಇಫ್ ಮಣ್ಣಲ್ಲಿದ್ರು ಮಣ್ಣೆ. ಅಂತದೇನಿದೆ ಈ ಮಣ್ಣಲ್ಲಿ? ಬಾರ್ಲ ನನ್ ಜೊತೆ, ನಿಂಗ್ ಗೊತ್ತಾಗತ್ತೆ. ಹೊಟ್ಟೆಯ ತುಂಬ ಅನ್ನದ ಮಕ್ಕಳ ಹೆತ್ತವಳೇ, ಮಕ್ಕಳ ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ಈ ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಓಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ನೋಡ್ದ ನಮ್ಮೂರ್ ಸೊಗಡನ್ನ? ಅದೇನ್ಲ ಮಗ, ಏನೋ ಹೇಳ್ಬೇಕಂತಿದ್ದಲ್ಲ? ಅಜ್ಜಿ, ಐ ಆಮ್ ಟೋಟಲಿ ಟಯರ್ಡ್. ನಾನ್ ಮಲ್ಕೋತೀನಿ. ನಾಳೆ ಮಾತಾಡೋಣ. ಗುಡ್ ನೈಟ್. ಲೋ ರಾಮ, ಬೇಗ ಬಾರೋ, ನಮ್ಮೂರ್ ತೋರಿಸ್ತೀನಿ. ಇಲ್ಲಂಥದ್ದೇನೋ ಇದೆ ನೋಡಕ್ಕೆ. ಅಂಡ್ ಬೈ ದ ವೇ, ಡೋಂಟ್ ಕಾಲ್ ಮೀ ರಾಮ, ಕಾಲ್ ಮೀ ರಾಮ್, ಮಿಸ್ಟರ್ ರಾಮ್. ಆಯ್ತು ಸರಿ, ಬಾರ್ಲಾ. ಬರೀ ಪ್ರಕೃತಿ ಮಾತ್ರ ಅಲ್ಲ, ನಮ್ ಸಂಸ್ಕೃತಿನೂ ನೋಡು ಬಾ.
ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿರು ನೀ ಕನ್ನಡವಾಗಿರು ಕನ್ನಡ ಗೋವಿಂದವೋ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು ಹೇ ಬಾರಿ ಕನ್ನಡ ಕಿಮ್ಮಿಮವ ಓ ಕರ್ನಾಟಕ ಹೃದಯ ಶಿವ 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 ನೋಡು ನೋಡು ಇದು ಕಣ ನಮ್ಮೂರು. ಇರೋ ಬಂದೆ. ಬಂದಾಳೋ ಬಂದಾಳು ಬಿಂಕದ ಸಿಂಗಾರಿ ಬಂದಾಳೋ ಬಂದಾಳು ಚಂದಿರ ಚಕೋರಿ ತಂದಾಳೋ 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 ಪ್ರೇಮದ ಸಿರಿ ಬಂದಾಳೋ ಬಂದಾಳು ಬಿಂಕದ ಸಿಂಗಾರಿ ಬಂದಾಳೋ ಬಂದಾಳು ಚಂದಿರ ಚಕೋರಿ. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ ಘಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ. ಅಜ್ಜಿ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಏನ್ ಹೇಳ್ ಮಗ? ನಾನು ಫಾರಿನ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀನಿ. ಹೌದೇನ್ಲ ಮಗ, ವ್ಯಾಪಾರ ಮಾಡ್ತೀಯಾ? ನನಗ್ ಸಂತೋಷನೇ. ಆದ್ರೆ ಆ ಬಿಳಿ ಮೂತಿ ಅವ್ರ ಜೊತೆ ಏನ್ಲ ವ್ಯಾಪಾರ ನಿಂದು? ಅದೇನ್ ಮಾಡ್ತೀಯೋ ಇಲ್ಲೇ ಮಾಡ್ಲಾ? ನಂಗೂ ಊರು ಹೋಗಂತದೆ, ಕಾಡ್ ಬಾ ಅಂತದೆ. ಕೊನೆಗಾಲದಲ್ಲಿ ನೀನಾದ್ರೂ ನನ್ ಜೊತೆ ಇರು ಮಗ. ವಾಟ್? ನಾನು ಅಷ್ಟೆಲ್ಲ ಕಷ್ಟಪಟ್ಟು ಫಾರಿನ್ ಅಲ್ಲಿ ಓದಿದ್ದು ಈ ವೆಸ್ಟ್ ವಿಲೇಜ್ ಅಲ್ಲಿ ನಿನ್ ಜೊತೆಗಿರಾಕ? ನನ್ ಸ್ಟೇಟಸ್ ಏನಾಗ್ಬೇಡ? ಏನಂದೆ ಮಗ? ನನ್ ಜೊತೆ ಇರೋದಂದ್ರೆ ನಿಂಗೆ ಅವಮಾನನೇ? ಅದೆಲ್ಲ ಬೇಡ. ಲುಕ್ ಅಜ್ಜಿ, ನಂಗ್ ದುಡ್ಡು ಬೇಕು ಅಷ್ಟೇ. ಓಹ್, ದುಡ್ಡು ಬೇಕಾ? ಹಂಗಂದ್ರೆ ನೀನ್ ಬಂದಿದ್ದು ನನ್ಗೋಸ್ಕರ ಅಲ್ಲ, ದುಡ್ಗೋಸ್ಕರ. ಸ್ಟಾಪ್ ದಿಸ್ ಎಮೋಷನಲ್ ಡ್ರಾಮಾ ಅಜ್ಜಿ. ನೀನ್ ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ನಂಗ್ ದುಡ್ಡು ಬೇಕು ಅಷ್ಟೇ. ದುಡ್ಡು? ನನ್ನ ಹತ್ರ ಎಲ್ಲಿ ಬಂದದ್ದು ದುಡ್ಡು? ದುಡ್ಡಿಲ್ಲ ಅಂದ್ರೇನು? ಆಸ್ತಿ ಇದೆಯಲ್ಲ, ಹೇಗಿದ್ರು ಇವತ್ತಲ್ಲ ನಾಳೆ ನೀನ್ ಸಾಯ್ತ್ಯಾ. ಈ ಆಸ್ತಿ ಇಟ್ಕೊಂಡ್ ಏನ್ ಮಾಡ್ತ್ಯಾ? ನೀನ್ ಸತ್ಮೇಲೆ ಈ ಆಸ್ತಿ ಹೆಂಗು ನಂಗೆ ತಾನೇ ಬರೋದು. ಅದ್ನ ಇವಾಗ್ಲೇ ಮಾರ್ಬಿಟ್ ನಂಗ್ ದುಡ್ಡು ಕೊಡು. ಆಯ್ತು ಬಿಡು ಮಗ, ನಿನ್ ಖುಷಿಗಿಂತ ಈ ಆಸ್ತಿ ಏನ್ ದೊಡ್ಡದಲ್ಲ. ಓ ವಾವ್, ದಟ್ಸ್ ಗ್ರೇಟ್ ಅಜ್ಜಿ. ಐ ಆಮ್ ಸೋ ಹ್ಯಾಪಿ ಟು ಹಿಯರ್ ದಿಸ್. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಲೆಗ್ದೇನವ್ರೆ ಅಮ್ಮೋರೆ, ಇನ್ನೊಂದ್ಸಲ ಕೊಟ್ ಕಳ್ಸಿ. ಓಕೆ ಅಜ್ಜಿ, ಬಾಯ್. ಹೇ ಬಾಯ್ ಡೂಡ್. Hi Alex, I've just reached the airport and I have a very good news for you. Let's meet up soon.
ಕಳಚಿ ಹೋಯಿತು ಖುಷಿಯ ಸ್ನೇಹ. ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ತಂಗಾಳಿಯಂಗಳವುದಂಗಾಗಿ ಬೆವರಿರೋ ಸೂಚನೆ. ಸಾಗರದ ಅಲೆಗೂದನೆವು ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗುವು. ಸವರಿ ಮಂಜು ಕವಿದು ಮೊಬ್ಬು ದಾರಿ ಗೆದ್ದಾಗ ಬೆನ್ನು ತಟ್ಟಿ ಬಿದ್ದಾಗ ಮೇಲೆ ಎತ್ತಿ ಜೊತೆಯಲ್ಲಿ ನಿಲ್ಲೋರಿಲ್ಲ ಒಂಟಿನ. ಆಸೆಗಳ ಆಕಾಶ ಪಾತಾಳ ಮುಟ್ಟಿದೆ ದಿನ. ಸಾಗರದ ಅಲೆಗೂದನೆವು ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗು. ಅಜ್ಜಿಗೆ ಕಾಲ್ ಮಾಡಿ ಮಾತಾಡ್ಲಾ? ಯಾವ ಮುಖ ಇಟ್ಕೊಂಡು ಮಾತಾಡ್ಲಿ? ಏನು ಅಂತ ಮಾತಾಡ್ಲಿ? ನಿಮ್ಮ ಆಸ್ತಿನೆಲ್ಲ ಮಾರಿ ಆ ದುಡ್ಡನ್ನ ಒಂದೇ ವಾರದಲ್ಲಿ ಹಾಳು ಮಾಡ್ಬಿಟ್ಟೆ ಅನ್ಲ. ಬೇಡ ಬೇಡ, ಕಾಲ್ ಮಾಡೋದೇ ಬೇಡ. ಮಗ, ನಮ್ಮಮ್ಮಗ ಓದವ್ನು ಒಂದ್ ಫೋನ್ ಕೂಡ ಮಾಡಿಲ್ಲ. ಹೆಂಗೋಯ್ತೋ ಏನೋ ನನ್ ಕೂಸು. ಒಂದ್ ಫೋನ್ ಮಾಡ್ಕೊಡ್ಲಾ? ಮಾತಾಡ್ಬೇಕನ್ಸ್ತೈತೆ. ಹಲೋ 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 ರಾಮ, ಲೋ ಹೆಂಗೋ ಇದೆಯಾ? ಓದೋನೊಂದ್ ಫೋನ್ ಕೂಡ ಮಾಡ್ಲಿಲ್ಲ. ಇಲ್ಲಿ ಅಜ್ಜಿ ಎಷ್ಟು ನೆನೆಸ್ಕೊಂತಿದಾರ ಗೊತ್ತಾ? ಇರೋ ಕೊಟ್ಟೆ, ಅವ್ರ ಹತ್ರನೇ ಮಾತಾಡು. ಹಲೋ ರಾಮ, ಕುಸೆ ಹೆಂಗಿದ್ಯಾ ಮಗ? ಖುಷಿಯಾಗಿದ್ಯಾ ತಾನೇ? ಎಲ್ಲ ನೀನ್ ಅನ್ಕೊಂಡಂಗೆ ಆಯ್ತಲ್ವಾ? ವ್ಯಾಪಾರ ಎಲ್ಲ ಚೆನ್ನಾಗ್ ಆಗ್ತೈತೆ ತಾನೇ? ಮಾದೇಶ ನಿನ್ ಕೈ ಬಿಡೋಲ್ಲ ಮಗ. ಹಲೋ ಮಗ, ಇದೇನೋ ಕೇಳಿಸ್ತಿಲ್ಲ? ಹಲೋ ಹಲೋ ರಾಮ, ನೀನು ಇದ್ದರೆ ಇಂಥ ಶಾಪ ಪಾಪಿಗೂ ಕೊಡಬೇಡ. ಹಲೋ ಲೋ ಬಸವ, ನೀವ್ ಅನ್ಕೊಂಡಿರೋ ತರ ಇಲ್ಲೇನು ಆಗಿಲ್ವೋ? ಅಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದ್ದ ಆಸ್ತಿನ ನಾನು ಒಂದೇ ಸಲ ಹಾಳು ಮಾಡ್ಬಿಟ್ಟೆ ಕಣೋ. ಜೊತೆಗಿದ್ದವರೆಲ್ಲ ಮೋಸ ಮಾಡಿ ಹೋಗ್ಬಿಟ್ರೋ, ಬಿಟ್ಟು ಹೋದ್ರು. ಈಗ ನಂದು ಅಂತ ಏನೂ ಇಲ್ವೋ? ನನ್ನೋರು ಅಂತ ಯಾರಿದಾರೆ ಹೇಳು? ಅಜ್ಜಿಗಿದ್ನೆಲ್ಲ ಹೇಗೋ ಹೇಳಿ? ಲೋ, ಅದ್ಯಾಕೋ ಹಂಗ ಅನ್ಕೊಂತೀಯ? ನಾವೆಲ್ಲ ಇದೀವಲ್ಲ, ನೀನ್ ತಲೆ ಕೆಡಿಸ್ಕೋಬೇಡ. ಮೊದ್ಲು ಇಲ್ಲಿಗೆ ಬಾ ನೀನು, ಆಮೇಲೆ ಮಾತಾಡೋಣ. ಬಂದ್ಯ ಮಗ? ಬಾ ಬಾ. ಇದ್ಯಾಕ್ಲ ಮಗ ಸರ್ಗೋಗಿದ್ಯಾ? ಒತ್ತೊತ್ಗೆ ಊಟ ಮಾಡ್ತಿದ್ಯೋ ಹೆಂಗೆ? ಯಾಕ್ಲ ಮಗ ಅಳ್ತ್ಯಾ? ಅಳ್ಬ್ಯಾಡಪ್ಪ. ಕ್ಷಮಿಸ್ಬಿಡು ಅಜ್ಜಿ, ಕ್ಷಮಿಸ್ಬಿಡು. ನಾನ್ ನಿನ್ ಮಾತು ಕೇಳ್ಬೇಕಿತ್ತು. ನಾನ್ ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀನಿ. ಹೇಳಪ್ಪ ಹೇಳು. ಮನ್ಸ ತಪ್ಪು ಮಾಡೋದು ಸಹಜ. ಈಗ ನಿನ್ನಿಂದ ತಪ್ಪಾಗೋಗದೆ. ಆದ್ರೆ ಆ ತಪ್ಪುಗಳಿಂದ ಪಾಠ ಕಲ್ತು ಮುಂದೆ ಏನ್ ಮಾಡ್ಬೇಕನ್ನೋದ್ನ ನೋಡು. ಆದ್ರೆ ಒಂದ್ ಹೇಳ್ತೀನಿ ತಿಳ್ಕೊ ಮಗ, ಯಾವ ಬೆನ್ಮೇಲ್ ಕೂತ್ಕೊಂಡು ಜಾತ್ರೆ ನೋಡ್ತಿದ್ದೋ ಅದೇ ಬೆನ್ನು ಬಾಗ್ದಾಗ ನೀನ್ ನೋಡಕ್ ಬರ್ಲಿಲ್ಲ. ಹಸು ಅಂತ ನೀನ್ ಬಂದಾಗ ಯಾವ ಕೈಯಿಂದ ಕೈ ತೂತಾಕದ್ನೋ ಅದೇ ನಿನ್ ನೆನ್ಪಲ್ ನಾನ್ ಹಸ್ಕೊಂಡಿದ್ದಾಗ ನಿನ್ ಕೈ ಹಿಡಿಲಿಲ್ಲ. ಆದ್ರೆ ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ. ತಂದೆ ಮುಗ್ದಲ್ಲಿ ದ್ಯಾವ್ರನ್ ಕಾಣ್ತಿದ್ವಿ. ತಾಯಿ ಪಾದಗಳಲ್ಲಿ
ಸ್ವರ್ಗ ಕಾಣ್ತಾ ಇದ್ವಿ. ಆದ್ರೆ ಈ ಕಾಲ ಬದ್ಲಾಗೈತೆ, ಜನನೂ ಬದ್ಲಾಗವ್ರೆ. ಈಗಿನ ಮಕ್ಳು ತುಂಬಾ ಜಾಣ್ರು. ನಿಮ್ಗಳ ದೃಷ್ಟಿನಾಗೆ ಒಂದೊಂದ್ ಸಂಬಂಧನೂ ಏಣಿ ಇದ್ದಂಗೆ, ಅದ್ನ ಹತ್ಕೊಂಡ್ ಮೇಲೇನೋ ಹೋಯ್ತೀರ. ಆದ್ರೆ ಕೆಲ್ಸ ಮುಗಿದ್ಮೇಲೆ ಒಂದೇ ಕಿತ ಅದ್ನ ಒದ್ಬಿಡ್ತೀರ. ಕಾಲ ಮುಂದಕ್ಕೆ ಹೋಯ್ತಾ ಇರ್ತದೆ. ಈಗ ನಮಗ್ ವಯಸ್ಸಾಗಿದೆ, ನಾಳೆ ನಿಮ್ಗೂ ಆಗ್ತದೆ. ಅವಾಗ ನಿಮ್ಗೆ ನಮ್ ನೋವು ಗೊತ್ತಾಗತ್ತೆ. ವಿರುತಿ, ವಿಶ್ವಾಸ, ತಾಯಿ, ತಾಯ್ನಾಡು ಇದೆಲ್ಲ ನಮ್ತನ. ಪರದೇಶದ ಸೋಕಿ ಎಲ್ಲ ತಾತ್ಕಾಲಿಕ. ಕಣ್ಣಿಗೆ ಹಿತ ಕೊಡೋವು ಜೀವನಕ್ಕೆ ದಾರಿ ತೋರ್ಸಲ್ಲ. ರಾವಣನ್ ಸಾಮ್ರಾಜ್ಯ ಎಷ್ಟೇ ವೈಭೋಗ ಸಿರಿ ಸಂಪತ್ತಿನಿಂದ ತುಂಬಿ ತುಳುಕ್ತಿದ್ರೋ ಕೊನೆ ಗೆದ್ದಿದ್ದು ನಮ್ ಶ್ರೀರಾಮಚಂದ್ರನೇ. ನೀನು ರಾಮನ್ ತರನೇ ಬದುಕು, ರಾವಣ ಆಗ್ಬೇಡ. ವಿಷ್ಣು ಶಿವಾಯತೆ ನುಡಿದರು, ಅಮ್ಮ ನೀನೇ ದೈವ ಅಂತ ಕಾದು ಮುಗಿದರು. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಕೊನೆ, ಭೂಮಿಗೆ ದೈವ ಒಂದೇನೆ ತಾಯಿ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದ್ರೆ ತಾಯಿ ಹಾಗೂ ತಾಯ್ನಾಡಿಗಿಂತ ಮಿಗಿಲಾದ ಸ್ವರ್ಗ ಮತ್ತೊಂದಿಲ್ಲ. ಜೀವನ ನಡ್ಸಕ್ಕೆ ದುಡ್ಡು ಬೇಕೇ ಹೊರತು ದುಡ್ಡೇ ಜೀವನ ಅಲ್ಲ. ಈಗಿನ ನಮ್ಮ ತಾಂತ್ರಿಕ ಬದುಕಿನಲ್ಲಿ ಸಂಬಂಧಗಳ ಮಹತ್ವಗಳನ್ನೇ ಮರ್ತೋಗಿದೀವಿ. ಕಳ್ದೋಗಿರೋ ಆ ನಮ್ಮ ಮೌಲ್ಯಗಳನ್ನ ನೆನಪು ಮಾಡಿಸೋ ಪುಟ್ಟ ಪ್ರಯತ್ನ ಇವತ್ತು ನಮ್ದಾಗಿತ್ತು. ಕೊನೆಯದಾಗಿ ನಿಮ್ಮೆಲ್ರಿಗೂ ಒಂದ್ ಮಾತು: ಬೇರೆ ಸಂಸ್ಕೃತಿನ ಗೌರವಿಸಿ, ಹಾಗೆ ನಮ್ ಸಂಸ್ಕೃತಿನ ಪೂಜಿಸಿ, ಪ್ರೀತಿಸಿ. ಪ್ರೀತಿಯಿಂದ ಯಾವತ್ತಿಗೂ ಪ್ರೀತಿನೇ ಸಿಗುತ್ತೆ. ಧನ್ಯವಾದಗಳು.